ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರಿಗೂ ಲೋಕರಕ್ಷಕನು ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಹೊಸ ದಿನವನ್ನಾಗಿ ಮಾಡಿ ಹೋರಾಟಗಳಲ್ಲಿ, ಪ್ರಯಾಸಗಳಲ್ಲಿ, ಕಷ್ಟಗಳಲ್ಲಿ, ವಿರೋಧಗಳಲ್ಲಿ ಜೊತೆ ಇದ್ದು ನನ್ನ ಕೃಪೆ ನಿನಗೆ ಸಾಕು, ನಾನು ನಿನ್ನ ಜೊತೆಯಲ್ಲಿದ್ದೇನೆ ಎಂದು ಧೈರ್ಯಪಡಿಸುವ ಆತನಾಗಿರುವ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಚೆನ್ನಾಗಿದ್ದೀರಲ್ವ? ದೇವರ ವಾಕ್ಯಗಳನ್ನು ಕೇಳುತ್ತಲೇ ಧೈರ್ಯ ಬಲವನ್ನು ಹೊಂದಿಕೊಳ್ಳುತ್ತಾ ಇದ್ದೀರಲ್ವ? ಖಂಡಿತ ಇದು ಮನುಷ್ಯರ ಮಾತುಗಳಲ್ಲ, ಇದು ದೇವಾದಿದೇವನ ಮಾತುಗಳು. ನಿಮಗೆ ಇನ್ನಷ್ಟು ಆಧರಣೆಯು ಧೈರ್ಯವೂ ಉಂಟಾಗಲಿ. ನೀವು ನಿಮ್ಮ ಅಗತ್ಯಗಳಿಗಾಗಿ ಕರೆ ಮಾಡ್ತಾ ಇದ್ದೀರಾ, 24 ತಾಸು ಪ್ರಾರ್ಥನೆಗಳಲ್ಲಿ ಜಾಯಿನ್ ಆಗ್ತಾ ಇದ್ದೀರಾ, ಬೈಬಲ್ ಕಾಲೇಜಲ್ಲಿ ಜಾಯಿನ್ ಆಗ್ತಾ ಇದ್ದೀರಾ, ಈ ಸೇವೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ. ನಾವು ಕೂಡ ನಿಮಗಾಗಿ ಪ್ರಾರ್ಥಿಸುವುದಕ್ಕೆ ಕನ್ನಡದ ಜನತೆ ಎಲ್ಲೇ ಇದ್ದರೂ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಸೇವೆ ಮಾಡುವುದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ನನ್ನ ಪ್ರಿಯ ದೇವಜನರೇ, ಈ ಬದಲಾಗುವ ಲೋಕದಲ್ಲಿ, ಮಾರ್ಪಡುವ ಲೋಕದಲ್ಲಿ ಬದಲಾಗದ ದೇವರ ಪ್ರೀತಿ. ಟೆಕ್ನಾಲಜಿಗಳು ಬದಲಾಗ್ತಾ ಇದೆ, ರೋಬೋಟ್ಗಳ ಕಾಲ ಬಂದುಬಿಡ್ತಾ ಇದೆ. ಮನುಷ್ಯರಿಗಿಂತ ಮಿಷಿನ್ಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಆಗ್ತಾ ಇದೆ. ಆರ್ಥಿಕ ಸ್ಥಿತಿಗತಿಗಳು ಮಾರ್ಪಡ್ತಾ ಇದ್ದಾವೆ. ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡುವಂಥ ಜನ ಈ ಕಾಲದಲ್ಲಿದ್ದಾರೆ. ಸ್ವಲ್ಪ ಹಣಕ್ಕಾಗಿ ಯಾರನ್ನ ಬೀಳಿಸಲಿಕ್ಕೂ, ಬಂಗಾರಕ್ಕಾಗಿ ಯಾರನ್ನ ಬೇಕಾದರೂ ಕುತ್ತುಕೊಯ್ಯಲಿಕ್ಕೂ ಹಿಂದೆ ಮುಂದೆ ನೋಡದ ಜನರು ಇದ್ದಾರೆ. ಇಂತಹ ಬದಲಾಗುತ್ತಿರುವಂಥ ಲೋಕದಲ್ಲಿ ಇನ್ನೂ ಬದಲಾಗದೇ ಇರುವಂಥದ್ದು ಅಂದರೆ ದೇವರ ಒಪ್ಪಂದ, ದೇವರ ಕೃಪೆ, ದೇವರ ಕರುಣೆ, ದಯೆ, ಪ್ರೀತಿಗಳು. ಹಾಗಾದರೆ ಇವತ್ತು ವಾಕ್ಯದಲ್ಲಿ ನಮಗೆ ಇನ್ನಷ್ಟು ವಿಷಯಗಳನ್ನು ದೇವರ ವಾಕ್ಯದಲ್ಲಿ ಈಗಿನ ಕಾಲಕ್ಕೆ ತಕ್ಕಂತೆ ಏನು ಹೇಳಿದೆಯೋ ಅದನ್ನು ಶ್ರದ್ಧೆಯಿಂದ ಕೇಳೋಣ. ಬನ್ನಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಯೆಶಾಯನ ಪ್ರವಾದನೆಯ ಗ್ರಂಥ 54ನೇ ಅಧ್ಯಾಯ 10ನೇ ವಚನ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಆಮೇನ್. ದೇವಜನವೇ, ನಾನು ಹುಟ್ಟಿದಂದಿನಿಂದಲೂ ನಮ್ಮ ಊರಿನ, ನಮ್ಮ ಸುತ್ತಮುತ್ತಲಿನ, ಪ್ರತ್ಯೇಕವಾಗಿ ನಂದಿ ಹಿಲ್ಸ್ ನಿಮಗೆಲ್ಲ ಗೊತ್ತಿರ್ಬೋದು, ನಮಗೆ ಹತ್ತಿರವಾದಂಥ ಸ್ಥಳ ನಂದಿ ಬೆಟ್ಟ. ಅದು ನಾನು ಹುಟ್ಟಿದಾಗಿಂದಲೂ ಅದೇ ರೀತಿಯಾಗಿದೆ. ಅದು ಮಾತ್ರವಲ್ಲ, ಅನೇಕ ಬೆಟ್ಟಗಳು, ನಿಮಗೂ ಕೂಡ ಅನೇಕ ಬೆಟ್ಟಗಳು ನಿಮ್ಮ ಊರ ಅಕ್ಕಪಕ್ಕದಲ್ಲಿ ಇರಬಹುದು. ಆದರೆ ಆ ಬೆಟ್ಟಗಳು ಹಾಗೇ ಇದ್ದಾವೆ, ಸ್ಥಳ ಮಾರ್ಪಡಲಿಲ್ಲ. ಒಂದು ದಿವಸ ಇಲ್ಲಿದ್ದು ಇನ್ನೊಂದು ದಿವಸ ಅಲ್ಲಿ ಇರ್ತಾ ಇಲ್ಲ. ಆದರೆ ದೇವರ ವಾಕ್ಯ ಯಾವುದಕ್ಕೆ ಹೋಲಿಕೆ ಮಾಡಿ ಹೇಳುತ್ತಾ ಇದೆ? ತನ್ನ ಪ್ರೀತಿ ಎಷ್ಟು ಸ್ಥಿರವಾಗಿರುವುದು, ತನ್ನ ಕೃಪೆ ಮಾರ್ಪಡದೇ ಇರುವಂಥದ್ದು ಎಂಬುದನ್ನು ತೋರಿಸುವುದಕ್ಕಾಗಿ ಒಂದು ಉದಾಹರಣೆಯನ್ನು ದೇವರು ಯೆಶಾಯನ ಮೂಲಕವಾಗಿ ನಮಗೆ ತೋರಿಸಿಕೊಡುತ್ತಾ ಇದ್ದಾರೆ. ಅದೇನೆಂದರೆ, ಬೆಟ್ಟಗಳು ಬೇಕಾದರೂ ಸ್ಥಳವನ್ನು ಬಿಟ್ಟು ಹೋದಾವು. ನಾರ್ಮಲ್ ಆಗಿ ಬೆಟ್ಟಗಳು ಬಿಟ್ಟು ಹೋಗಲ್ಲ, ಆ ಬೆಟ್ಟಗಳು ಇದ್ದ ಸ್ಥಳದಲ್ಲೇ ಇರುತ್ತವೆ. ಕೆಲವು ಸಾರಿ ಸಣ್ಣ ಗುಡ್ಡಗಳನ್ನು ಬೇಕಾದರೆ ಸರ್ಕಾರ ಪರ್ಮಿಷನ್ ಕೊಟ್ಟು ಅಗೆದು ಕಲ್ಲು ಬಂಡೆ ತೆಗೆದು ಅದನ್ನು ಕರಗಿಸಬಹುದು. ಆದರೆ ಪರ್ವತಗಳು, ಬೆಟ್ಟಗಳು ದೊಡ್ಡವಿದಾವಲ್ವಾ, ಅವು ಸ್ಥಳವನ್ನು ಬಿಟ್ಟು ಹೋಗೋದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಬೆಟ್ಟಗಳು ಬೇಕಾದರೂ, ಉದಾಹರಣೆಗೆ ಸ್ಥಳ ಬಿಟ್ಟು ಹೋದಾವು, ಹೋಗ್ತವೆ ಅಂತಲ್ಲ, ಹೋಗಬಹುದು, ಗುಡ್ಡಗಳು ಕದಲಬಹುದು, ಆದರೆ ಅನ್ನುವಂಥ ಪದ ಇದೆ. ಅವು ಸ್ಥಿರವಾಗಿರುವಂಥವುಗಳು, ಬಲವಾಗಿರುವಂಥವುಗಳು, ಕದಲದೇ ಇರುವಂಥವುಗಳು, ಅಂಥವುಗಳು ಬೇಕಾದರೂ ಕದಲಬಹುದು. ಕೆಲವು ಸಾರಿ ನಾವು ಕೆಲವು ವ್ಯಕ್ತಿಗಳಿಗೆ ಹೇಳ್ತಾ ಇರ್ತೀವಿ, ಅವರು ಯಾವತ್ತಿಗೂ ಬದಲಾಗಲ್ಲ, ಅವ್ರು ಕೊಟ್ಟ ಮಾತು ತಪ್ಪೋದೇ ಇಲ್ಲ, ಅವರು ಹೇಳಿದ್ದಾರೆ, ಅವರಿಲ್ಲ ಇಂಥವ್ರು, ನನಗೆ ಗೊತ್ತು ಅವ್ರ ಬಗ್ಗೆ. ಆದರೆ ಕೆಲವು ಸಾರಿ ಏನಾಯಿತು ಅಂದರೆ, ಅಯ್ಯೋ ಯಾರನ್ನೂ ನಂಬಕ್ಕಾಗಲ್ಲಪ್ಪ, ಈ ಕಾಲದಲ್ಲಿ ಚೆನ್ನಾಗಿದ್ದಂಗೆ ಇರ್ತಾರೆ, ಈಗೋ ಇದ್ದೀನಿ ಅಂತಾರೆ, ಈಗೋ ಬರ್ತೀನಿ ಅಂತಾರೆ,
ನಂಬ್ತೀವಿ ಅಷ್ಟೇ, ಆದರೆ ನಂಬಿಕೆ ದ್ರೋಹ ಮಾಡಿಬಿಡ್ತಾರೆ. ಕೊಟ್ಟೇ ಬಿಡ್ತೀನಿ ಹೆಲ್ಪ್ ಮಾಡಿರಿ ಅಂತಾರೆ, ಶೋರಿಟಿ ಹಾಕಿಸ್ಕೊಳ್ತಾರೆ. ಈಗ ನಾನು ಇಲ್ಲ, ಅವ್ರ ಜೊತೆಗೆ ನನಗೇನಂತ ಕೆಟ್ಟ ಸಂಬಂಧ ಇಲ್ಲ, ಕೆಟ್ಟ ಅಭಿಪ್ರಾಯವಿಲ್ಲ, ಸುಮ್ಮನೆ ಫ್ರೆಂಡ್ಸು, ಸುಮ್ಮನೆ ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ಹೇಳ್ತಾರೆ ಅಷ್ಟೇ. ಆದರೆ ಕಾಲ ಕಳೆದ ಹಾಗೆ ಏನಾಯಿತು ಅಂದರೆ ಹೇಳಿದರೆ ಬಹಳ ಬೇಸರವಾದ ಕೃತ್ಯಗಳು. ಅಣ್ಣ ತಂಗಿ ಅಂದುಕೊಳ್ತಾ ಇದ್ದವರು, ಸ್ನೇಹಿತರು ಅಂದುಕೊಳ್ತಾ ಇದ್ದವರು, ಮನೆಗೆ ಏನೋ ಪ್ರೀತಿಯಿಂದ ಬರ್ತಾ ಇದ್ದವರು ನಮ್ಮ ಸ್ವಂತದವರಲ್ವಾ, ನಮ್ಮ ಒಡ ಹುಟ್ಟಿದವರಲ್ವಾ, ನಮ್ಮ ಜೊತೆಗಾರರಲ್ವಾ ಅಂತ ನಂಬಿದೆವು. ನಂಬಿದವರಿಗೆ ಕತ್ತು ಕೊಯ್ಯುವಂಥ ಕಾರ್ಯವನ್ನು ಮಾಡುವಂಥವರು ಆಗಿರುತ್ತಾರೆ. ಆಗ ನಮಗನಿಸ್ತದೆ ಯಾರನ್ನೂ ನಂಬಾರ್ದಪ್ಪ, ಯಾರನ್ನೂ ನಂಬಾರ್ದು. ಕೆಲವು ಸಾರಿ ಹೇಳ್ತಾರೆ, ಈ ವ್ಯಕ್ತಿ ಬಹಳ ಒಳ್ಳೆಯವರಪ್ಪ, ಪ್ರಾಣ ಹೋದರೂ ನ್ಯಾಯಕ್ಕಾಗಿ, ಮಾತಿಗಾಗಿ, ಮರ್ಯಾದೆಗಾಗಿ. ಕೆಲವು ಸಾರಿ ಹಣ ಸಿಕ್ಕಿದ್ರೆ ಸಾಕು, ಪಾರ್ಟಿ ಕೂಡ ಚೇಂಜ್ ಮಾಡಾಕ್ತಾರೆ ಅಲ್ವಾ, ಏನು ಬೇಕಾದರೂ ಮಾಡಿಬಿಡ್ತಾರೆ. ಕಾಲವು ಬದಲಾಗ್ತಾ ಇದೆ. ಬೆಟ್ಟಗಳೋಪಾದಿಯಲ್ಲಿ ಇಲ್ಲ, ಇವರು ಸ್ಥಿರವಾಗಿರುವವರು, ಇವರು ಬದಲಾಗಲ್ಲ, ಇವರು ಒಳ್ಳೆಯವರು ಅಂದುಕೊಂಡವರು ಕೂಡ ಬದಲಾಗಬಹುದು. ಮನುಷ್ಯರು ಸ್ಥಿರವಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಈ ಬದಲಾಗುವ ಲೋಕದಲ್ಲಿ ಬದಲಾಗದ ಪ್ರೀತಿ ದೇವರ ಪ್ರೀತಿ. ಅದಕ್ಕೆ ದೇವರು ಉದಾಹರಣೆ ಕೊಡುವುದು ಮಾತ್ರವಲ್ಲ, ಅವು ಕದಲಬಹುದು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ದ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತಾರೆ, ಅದು ಚೇಂಜೇ ಇಲ್ಲ. ಆಕಾಶವು ಯಾವತ್ತಾದರೂ ಇಲ್ಲದೆ ಹೋಗ್ತದ ಕಣ್ಣಿಗೆ? ಈಗ ಉದಾಹರಣೆಗೆ ಇಲ್ಲ. ಸೂರ್ಯಚಂದ್ರ ನಕ್ಷತ್ರಗಳು ಇಲ್ಲ. ಒಂದು ವೇಳೆ ಭವಿಷ್ಯದಲ್ಲಿ ಏನೋ ಆಗ್ತವಂತ ಹೇಳ್ಬೋದು, ಬಟ್ ಈಗ ಇಲ್ಲ, ಇರ್ತವೆ, ಅವು ಇರ್ತವೆ, ಯಾವಾಗಲೂ ಇರ್ತವೆ ಅಂತ ಹೇಳ್ತಾರೆ. ನನ್ನ ಪ್ರಿಯ ದೇವಜನರೇ, ನೀವು ನಾನು ಕೆಲವರು ಹೇಳ್ತಾರೆ ಏನು ಗೊತ್ತಾ, ಇವರು ಹೇಳಿರೋ ಮಾತುಗಳು, ಇವರು ಮಾಡಿರೋ ಒಳ್ಳೆಯ ಕೆಲಸಗಳು ಸೂರ್ಯಚಂದ್ರ ನಕ್ಷತ್ರಗಳಿರೋ ತನಕ ಇರ್ತವೆ ಅಂತ ಹೇಳ್ತಾರೆ. ಆದರೆ ತಲೆಮಾರುಗಳು ಬದಲಾಗಿದ ತಕ್ಷಣ ಮರ್ತೇ ಹೋಗ್ಬಿಡ್ತಾರೆ. ಹೋಲಿಕೆ ಏನಕ್ಕೆ ಮಾಡ್ತಾರೆ? ಅವು ಇರೋ ತನಕ ಇವರು ಮಾಡಿರೋ ಕೆಲಸ ಮರೆಯಲ್ಲ ಅಂತ ಹೇಳ್ತಾರೆ. ಅದು ಯಾವುದೂ ಅಲ್ಲ. ದೇವಜನವೇ, ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಬೆಟ್ಟಗಳು ಗುಡ್ಡಗಳು ಸ್ಥಳ ಬಿಟ್ಟು ಹೋದಾವು, ನನ್ನ ಕೃಪೆ ಮಾತ್ರ ನಿಮ್ಮನ್ನು ಬಿಟ್ಟು ಅಗಲದು ಎಂದು ಹೇಳುತ್ತಾ ಇದೆ. ಒಂದು, ಕರ್ತನ ಕೃಪೆ ನಿರಂತರವಾಗಿರುವುದು. ಎರಡನೇದಾಗಿ ನನ್ನ ಒಪ್ಪಂದವು. ನನ್ನ ಒಪ್ಪಂದ. ಈ ಒಪ್ಪಂದಗಳು ಅನೇಕವಿರ್ತವೆ. ದೇಶ ವಿದೇಶಗಳ ಮಧ್ಯೆ, ಕಂಪನಿಗಳ ಮಧ್ಯೆ, ವ್ಯಕ್ತಿಗಳ ಮಧ್ಯೆ ಒಪ್ಪಂದ ಇರ್ತದೆ. ನೀವು ಇದನ್ನು ಕೊಡ್ರಿ, ನಾನು ಅದನ್ನು ಕೊಡ್ತೀನಿ, ನೀವು ಇದನ್ನು ಮಾಡಿರಿ, ನಾನು ಅದನ್ನು ಮಾಡ್ತೀನಿ, ನೀವು ಹೀಗೆ ಇರ್ರಿ, ನಾನು ಆಗಿರ್ತೀನಿ. ಇವೆಲ್ಲ ಒಪ್ಪಂದವೇ. ಯಾವ ಒಪ್ಪಂದಗಳು? ನ್ಯೂಕ್ಲಿಯರ್ ಒಪ್ಪಂದ, ವಿನಿಮಯ ಒಪ್ಪಂದ, ಆಮದು ರಫ್ತುಗಳ ಒಪ್ಪಂದ, ದಾಸ್ತಾನುಗಳ ಒಪ್ಪಂದ, ದವಸ ಧಾನ್ಯಗಳ ಒಪ್ಪಂದ, ತೈಲ ಕಂಪನಿಗಳ ಒಪ್ಪಂದ. ಇಲ್ಲ, ನಾವು ಕೊಡ್ತೀವಿ, ನಾವು ಮಾಡ್ತೀವಿ. ಆದರೆ ಯುದ್ಧ ಬಂತು, ಆರ್ಥಿಕ ಮುಗ್ಗಟ್ಟು ಬಂತು, ಚೇಂಜ್ ಮಾಡಾಕ್ತಾರೆ ರೂಲ್ಸು. ಯಾಕಪ್ಪ ಅಂದರೆ ಇಂಥ ಪರಿಸ್ಥಿತಿಯಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ. ಪೆಟ್ರೋಲ್ ಬೆಲೆಯನ್ನು ನಾವು 30 ರೂಪಾಯಿಗೆ ತರ್ತೀವಿ, 20 ರೂಪಾಯಿಗೆ ತರ್ತೀವಿ ಅಂತ ಹೇಳಿದವರು ಇವಾಗ 120 ರೂಪಾಯಿ ಆಗ್ತಾಯಿದ್ರೆ ಏನಾಯಿತು ಅಂದರೆ ಆರ್ಥಿಕ ಮುಗ್ಗಟ್ಟಪ್ಪ, ಯುದ್ಧದ ವಾತಾವರಣ ಅಪ್ಪ, ಇದಿರೋದು ಹೀಗೇನಪ್ಪ ಅಂತ ಹೇಳ್ತಾರೆ, ಕಾರಣ ಕೊಡ್ತಾರೆ. ಆಗ ಹೇಳಿದ ಮಾತಿಗೂ ಈಗ ನಡ್ಕೊಳ್ಳೋ ರೀತಿಗೂ ಯಾವುದೇ ಒಂದು ವೇಳೆ ಹೊಂದಾಣಿಕೆ, ಹೋಲಿಕೆ ಇರೋದಿಲ್ಲ. ಅವರು ಬದಲಾಯಿಸಿ ಬಿಡುತ್ತಾರೆ. ಆದರೆ ದೇವರ ಒಪ್ಪಂದವು ಅದು ಸಮಾಧಾನದ ಒಪ್ಪಂದ. ಟ್ರೂ ಪೀಸ್, ನಿಜವಾದ ಶಾಂತಿ, ಸಮಾಧಾನದ ಒಪ್ಪಂದ ಅದು. ದೇವರಿಗೆ ಸ್ತೋತ್ರ. ಆ ಒಪ್ಪಂದವು ಎಂದಿಗೂ ಮುರಿದು ಬೀಳುವುದಿಲ್ಲ. ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ, ನೀವು ನಾನು ಕರ್ತನೊಟ್ಟಿಗೆ ಒಂದು ಮಾಡಿಕೊಂಡಿರುವಂಥ ಒಪ್ಪಂದವು ಎಂದಿಗೂ ಬಿದ್ದು ಹೋಗುವುದಿಲ್ಲ, ಹೋಗಬಾರದು. ನೋಡಿ, ದೇವರ ವಾಕ್ಯ ಹೇಳಿದ ನನ್ನ ಕೃಪೆಯು ಬದಲಾಗುವುದಿಲ್ಲ, ನನ್ನ ಒಪ್ಪಂದವು ಮಾರ್ಪಡುವುದಿಲ್ಲ. ಲೋಕದಲ್ಲಿ ಅಸ್ಥಿರತೆ ಜಾಸ್ತಿ, ನಂಬಿಕೆ ದ್ರೋಹಗಳು ಜಾಸ್ತಿ, ಅವಮಾನಗಳು ಜಾಸ್ತಿ. ಎಷ್ಟೋ ಜನರು ಹೀಗೆ ಮಾಡಿಬಿಡ್ತಾರೆ. ಸಾಧಾರಣ ಮನುಷ್ಯರು, ನಿಮಗೆ ಮಾತ್ರ ಅಲ್ಲ, ಸೇವಕರಾಗಿರುವಂಥ ನಮಗೆ ನಂಬಿಸಿ ವಿಶ್ವಾಸಿಗಳಾಗಿದ್ದು ಮೋಸ ಮಾಡುವಂಥವರಿದ್ದಾರೆ. ನಾವು ಅಂದುಕೊಳ್ಳುತ್ತೇವೆ ಇವರು ಎಲ್ಲ ಕಾಲದಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ ಅಂತ.
ಕೆಲವರನ್ನ ನಾನು ನೋಡ್ತೇನೆ, ತುಂಬ ಪ್ರೀತಿ ತೋರಿಸ್ತಾರೆ. ಓ ಪಾಸ್ಟ್ರೇ, ನೀವು ಹಾಗೆ ಪಾಸ್ಟ್ರೇ, ನೀವು ಹೀಗೆ ಪಾಸ್ಟ್ರೇ. ಅವರೇ ಮೊದಲು ನಮ್ಮನ್ನು ಬಿಟ್ಟು ಹೋಗೋದು, ಅವರೇ ನಮ್ಮನ್ನು ಹಿಡ್ಕೊಡೋದು, ಅವರೇ ನಮ್ಮನ್ನು ಹೀಯಾಳಿಸುವುದು. ಕೆಲವು ಸಂದರ್ಭಗಳಲ್ಲಿ ಆ ರೀತಿಯಾಗಿ ಆಗ್ತದೆ. ಯೇಸು ಸ್ವಾಮಿ, ನಿನಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಸ್ವಾಮಿ ಅಂದ ಪೇತ್ರನು ಏನು ಮಾಡ್ದ? ಆತನು ಯಾರೋ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟ. ಯೇಸುವಿನ ಜೊತೆಗೆ ಇದ್ದ 3 ವರ್ಷ ಶಿಷ್ಯನ ಇಸ್ಕರಿಯೋತ ಯೂದನು ಮುತ್ತಿಟ್ಟು ಆತನು ಹಿಡುಕೊಟ್ಟ. ನಂಬಿಕೆ ದ್ರೋಹ ಅಲ್ವಾ? ಯೇಸು ಸ್ವಾಮಿಗೇ ದ್ರೋಹ ಬಗೆಯುವಾಗ ನಾವೆಲ್ಲ ಎಷ್ಟು ಮಾತ್ರದವರು, ನಮ್ಮವರು, ತನ್ನವರು, ಸ್ವಂತದವರು, ನಮಗೆ ಬೇಕಾದವರು ಎಂದು ಹೇಳಿ ನಾವು ಹಾಗೆ ಹೀಗೆ ಅಂದುಕೊಂಡಿರುತ್ತೇವೆ. ಆದರೆ ಖಂಡಿತವಾಗಿ ಅವರು ನಮಗೆ ಅದಕ್ಕೆ ತಕ್ಕಂತೆ, ಮಾತಿಗೆ ತಕ್ಕಂತೆ, ಒಪ್ಪಂದಕ್ಕೆ ತಕ್ಕಂತೆ ಇರುವುದಿಲ್ಲ. ಸ್ನೇಹದಲ್ಲಿ ದ್ರೋಹ, ಪ್ರೀತಿಯಲ್ಲಿ ದ್ರೋಹ, ನಮ್ಮ ಒಡಹುಟ್ಟಿದವರಲ್ಲಿ ದ್ರೋಹ, ಜೊತೆಗೆಲಸದವರಲ್ಲಿ ದ್ರೋಹ, ಸರ್ಕಾರಗಳಲ್ಲಿ ದ್ರೋಹ, ಹೀಗೆ ಹೇಳುತ್ತಾ ಆದರೆ ದ್ರೋಹ 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 ದ್ರೋಹ, ಒಪ್ಪಂದಗಳಲ್ಲಿ ದ್ರೋಹ ದ್ರೋಹ. ಎಷ್ಟೋ ಜನರು ಬಿಸ್ನೆಸ್ಸಲ್ಲಿ ಇರಲಿ, ಸಿದ್ಧಾರ್ಥ ತೆಗೆದುಕೊಳ್ಳೋಣ, 50-50 ತೆಗೆದುಕೊಳ್ಳೋಣ, ನೀನು ಗ್ರೇಟು, ನೀನು ಬೆಸ್ಟು, ನೀನೇ ಜಾಸ್ತಿ ತಗೋ ಅಂತ ಹೇಳ್ತಾರೆ. ಸ್ವಲ್ಪ ಕಾಲ ಹೋದ್ಮೇಲೆ ಅದ್ಯಾಕೆ, ಏನೋ ಆ ಟೈಮಲ್ಲಿ ಅಂದೆಪ್ಪ, ಆ ಥರ ಇತ್ತು, ಆದರೆ ಈಗ ಇಲ್ಲ. ಮದುವೆ ಆಗುವ ಹೊಸದರಲ್ಲಿ ಅತ್ತೆ ನಿಮ್ಮ ಮಗಳನ್ನು ಹೀಗೆ ಹೀಗೆ ನೋಡ್ಕೊಳ್ತೀನಿ, ಹಾಗೆ ನೋಡ್ಕೊಳ್ತೀನಿ. ಮೊದಲು ಅತ್ತೆ 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 ಅಂದವರು ಯಾರಾಕಿ ಕತ್ತೆ ಅಂದ್ಬಿಡ್ತಾರೆ ಅಲ್ವಾ? ಅಂದರೆ ಪ್ರಾರಂಭದಲ್ಲಿ ಅತ್ತೆ ಮೇಲೆ ಪ್ರೀತಿ, ತಾಯಿ ಮೇಲೆ ಪ್ರೀತಿ, ಸೊಸೆ ಮೇಲೆ ಪ್ರೀತಿ, ಆದರೆ ಬರ್ತಾ ಬರ್ತಾ ಒಪ್ಪಂದವು ಮುರಿದು ಬಿಡುತ್ತದೆ. ಗಂಡನೇ ಹೇಳುತ್ತಾನೆ, ಸುಖದಲ್ಲಿಯೂ ದುಃಖದಲ್ಲಿಯೂ ಕಷ್ಟದಲ್ಲಿಯೂ ವೇದನೆಯಲ್ಲಿಯೂ ರೋಗದಲ್ಲಿಯೂ ಮರಣವು ನಮ್ಮನ್ನು ಅಗಲಿಸುವ ತನಕ ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ಹೇಳಿ ಒಪ್ಪಂದ ಮಾಡಿಕೊಂಡು, ಒಪ್ಪಂದದ ನಂತರ ನಾನು ನಿನ್ನನ್ನಲ್ಲದೆ ನಾನು ಯಾರನ್ನು ಪ್ರೀತಿಸೋದಿಲ್ಲ, ಯಾರನ್ನು ನೋಡೋದಿಲ್ಲ, ಯಾರನ್ನು ಮಾಡೋದಿಲ್ಲ, ಏನು ಮಾಡೋದಿಲ್ಲ ಹಾಗೆ ನೋಡಿ ಹೇಳಿದವರು ನಿನ್ನಂಥವಳು ನಿನ್ನಂಥವನು ಅಂಥೇಳಿ ಒಪ್ಪಂದವನ್ನು ಮುರಿಯುತ್ತೇವೆ. ದೇವರು ತನ್ನ ಒಪ್ಪಂದವನ್ನು ಮುರಿಯುವುದಿಲ್ಲ ದೇವಜನವೇ. ಅದು ಹೇಳಿದ ನಂತರ ನಿನ್ನನ್ನು ಕರುಣಿಸುವ ಯೆಹೋವನು ನಾನೇ ಅನ್ನುತ್ತಾನೆ. ನಮ್ಮನ್ನು ಕರುಣಿಸುವ ಕರ್ತನು ಆತನಾಗಿದ್ದಾನೆ. ಯಾರು ನಮ್ಮೊಟ್ಟಿಗೆ ಒಪ್ಪಂದಗಳನ್ನು ಮುರಿದುಕೊಂಡರೂ, ಯಾರು ನಮ್ಮ ಮೇಲೆ ಕೃಪೆ ತೋರಿಸದೆ ಹೋದರೂ, ಬೆಟ್ಟಗಳು ಕದಲಿ ಹೋದರೂ, ಗುಡ್ಡಗಳು ಇಲ್ಲದೆ ಹೋದರೂ, ಆತನು ಬದಲಾಗದ ದೇವರು, ನಿತ್ಯವೂ ಏಕರೀತಿಯಾಗಿರುವಂಥ ಕರ್ತನಾಗಿದ್ದಾನೆ. ಕೀರ್ತನೆಗಳ ಗ್ರಂಥದಲ್ಲಿ 89, 31, 32ರಲ್ಲಿ ನನ್ನ ವಿಧಿಗಳನ್ನು ಮೀರಿ ನನ್ನ ನೇಮಗಳನ್ನು ಪಾಲಿಸದೆ ಹೋದರೆ ನಾನು ಅವರ ದ್ರೋಹಕ್ಕಾಗಿ ಅವರನ್ನು ಬೆತ್ತದಿಂದ ಒಡೆಯುವೆನು, ಅವರ ಅಪರಾಧಕ್ಕಾಗಿ ಪೆಟ್ಟು ಕೊಡುವೆನು. ಆದರೂ ನಾನು ಅವನಲ್ಲಿಟ್ಟಿರುವ ಕೃಪೆಯನ್ನು ತಪ್ಪಿಸುವುದಿಲ್ಲ. ಆದರೂ ಅವನಲ್ಲಿ ಇಟ್ಟಿರುವ ನನ್ನ ಕೃಪೆಯನ್ನು ತಪ್ಪಿಸುವುದಿಲ್ಲ. ಅಪ್ಪ ಅಮ್ಮ ಬೈತಾರೆ, ಹೊಡಿತಾರೆ. ಕಾರಣ ಏನು? ಇನ್ನು ಮೇಲೆ ನನ್ನ ಮಗನೇ ಅಲ್ಲ, ಮಗಳೇ ಅಲ್ಲ, ಹೋಗ್ಬಿಡು ಅಂತ ಹೇಳಿ ಬೈದರೆ ಒಂದು ಮಾತು ಅಷ್ಟೇನಾ? ಅದು ಒಂದು ಮಾತಿಗೆ ಬೈತಾರೆ. ಆದರೆ ಅದನ್ನೇ ನಾವು ಇಟ್ಕೊಂಡು ಹಿಂಗಂದ್ರೆ ಇನ್ನು ಮುಗೀತು ಕತೆ ಅಂತ ಹೋಗೋದಲ್ಲ. ತಂದೆ ತಾಯಿ ಬೈಯುವುದು, ಒಡೆಯುವುದು, ನೋಯಿಸುವುದು ನಮ್ಮ ಒಳ್ಳೆಯದಕ್ಕಾಗಿಯೇ. ದೇವರು ಅದೇ ರೀತಿಯಲ್ಲಿ ಹೇಳುತ್ತಾ ಇದ್ದಾರೆ, ನನ್ನ ವಿಧಿಗಳನ್ನು ನೀವು ಮೀರಿದಿರಿ, ಅವಿಧೇಯತೆಯನ್ನು ತೋರಿಸಿದ್ರಿ, ಕೆಟ್ಟತನವನ್ನು ಮಾಡಿದಿರಿ, ನನ್ನ ನೇಮಗಳನ್ನು ಪಾಲಿಸದೇ ಹೋದರೆ ನಾನು ಅವರು ಮಾಡಿರೋ ದ್ರೋಹಕ್ಕೆ ಅವರನ್ನು ಬೆತ್ತದಿಂದ ಒಡೆಯುವೆನು. ತಪ್ಪು ಮಾಡಿರುವುದರಿಂದ ದೇವರು ನಮ್ಮನ್ನು ಬೆತ್ತದಿಂದ ಒಡೆಯುತ್ತಾನೆ. ಕೆಲವು ಸಾರಿ ಎಲ್ಲ ರೋಗಗಳು, ಎಲ್ಲ ನಷ್ಟಗಳು, ಎಲ್ಲ ನೋವುಗಳು ಏನೋ ಶೋಧನೆ, ಪರೀಕ್ಷೆ ಅಂತ ಅಂದುಕೊಳ್ಳಬೇಡ್ರಿ. ನಾವು ಮಾಡಿದಂಥ ತಪ್ಪುಗಳ ನಿಮಿತ್ತವಾಗಿ, ನಾವು ಮಾಡಿದ ದ್ರೋಹಗಳ ಅವಿಧೇಯತ್ವದ ನಿಮಿತ್ತವಾಗಿ ನಮಗೆ ಅದು ಬರ್ತಾ ಇರ್ತದೆ. ಆದರೆ ನಾವು ಅದನ್ನು ಗಮನಿಸದೆ ಎಲ್ಲ ಶೋಧನೆಯೇ, ಎಲ್ಲ ಕಷ್ಟನೇ ನನಗೆ ಬರ್ತಾ ಇರೋದು ಅಂತ ನಾವು ಅಂದುಕೊಳ್ಳಬಾರದು. ಪಶ್ಚಾತ್ತಾಪಪಟ್ಟು, ಅಪ್ಪ ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ಅಪ್ಪ ನನ್ನನ್ನು ಕ್ಷಮಿಸು, ನನ್ನನ್ನು ಕನಿಕರಿಸು, ನನ್ನನ್ನು ಉದ್ಧರಿಸು ಎಂದು ನಾವು ಪ್ರಾರ್ಥನೆ ಮಾಡುವಂಥವರು ಆಗಿರಬೇಕು. ದೇವರು ಹೇಳ್ತಾನೆ, ನೀವು ನನ್ನ ವಿಧಿಗಳನ್ನು ಮೀರಿದ್ದೀರಾ, ನೇಮಗಳನ್ನು ಪಾಲಿಸದೆ ಹೋಗಿದ್ದೀರಾ, ಅದಕ್ಕೆ ನಾನು ನಿಮ್ಮನ್ನು ಬೆಟ್ಟದಿಂದ ಒಡೆಯುವೆನು, ಅವರ ಅಪರಾಧಕ್ಕಾಗಿ ಪೆಟ್ಟು ಕೊಡುವೆನು. ಆದರೂ ಆದರೂ ಆದರೂ
ನಾನು ಅವನಲ್ಲಿಟ್ಟಿರುವ ಕೃಪೆಯನ್ನು ತಪ್ಪಿಸುವುದಿಲ್ಲ. ಈ ಕೃಪೆ ಬದಲಾಗುವುದಿಲ್ಲ. ಮಧ್ಯದಲ್ಲಿ ಕೆಲವು ಶೋಧನೆ, ಕಷ್ಟ, ಹೊಡೆತ, ಎಲ್ಲ ವಿಧವಾದಂಥ ನೋವುಗಳು ನಮಗೆ ಬರಬಹುದು. ಆದರೆ ಕೃಪೆಯನ್ನು ಮಾತ್ರ ನಾನು ತಪ್ಪಿಸುವುದಿಲ್ಲ. ಮಕ್ಕಳು ಬೈದರು, ತಂದೆ ತಾಯಿಗಳು ಮಕ್ಕಳನ್ನು ಬೈದರು, ಹೊಡೆದರು, ಏನೇ ಅಂದರೂ ಕೂಡ ಮತ್ತೆ ಅವರನ್ನು ಪ್ರೀತಿಸ್ತಾರೆ. ದೇವರ ಒಡಂಬಡಿಕೆ, ದೇವರ ಒಪ್ಪಂದ ಆ ರೀತಿಯಾಗಿ ಇರುವಂಥದ್ದಾಗಿದೆ. ಅದು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ಅಲ್ಲಿ ಹೇಳುತ್ತದೆ, ನನ್ನ ನಂಬಿಗಸ್ತಿಕೆಯಿಂದ ಜಾರುವುದಿಲ್ಲ. ನಾನು ನನ್ನ ನಂಬಿಗಸ್ತಿಕೆಯಿಂದ ನಾನು ಜಾರುವುದಿಲ್ಲ, ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ. ಒಡಂಬಡಿಕೆ ಅನ್ನುವಂಥದ್ದು ಮಧ್ಯದಲ್ಲಿ ಒಂದು ಗಟ್ಟಿಯಾದಂಥ ದೇವರ ಒಡಂಬಡಿಕೆ ಅನ್ನುವಂಥದ್ದು ಮುರಿಯಲಾಗದೇ ಇರುವಂಥದ್ದು. ಪರಿಸ್ಥಿತಿಗಳಿಗೆ ತಕ್ಕಂತೆ, ಕಾಲಗಳಿಗೆ ತಕ್ಕಂತೆ, ನಮ್ಮ ಮನೋಭಾವಗಳು, ನಮ್ಮ ನಡತೆಗೆ ತಕ್ಕಂತೆ ದೇವರು ಬದಲಾಗ್ತಾ ಹೋದರೆ, ಇವತ್ತು ದೇವರೇ ಅಂತ ಗುಣಗುಟ್ಟಿ ನಾಳೆ ಬೆಳಿಗ್ಗೆ ಸ್ವಾಮಿ ಕ್ಷಮಿಸಪ್ಪ ಅಂದ ತಕ್ಷಣ ನೆನ್ನೆನೇ ನಿಮಗೆ ಶಿಕ್ಷೆ ಕಳಿಸಿ ನಾಳೆ ಬೆಳಿಗ್ಗೆ ಕೃಪೆಯನ್ನು ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ. ದೇವರ ಒಡಂಬಡಿಕೆಯನ್ನು ಮುರಿದುಕೊಳ್ಳುವುದಿಲ್ಲ. ನಾವು ಮುರಿದುಕೊಳ್ಳಬಹುದು, ನಾವು ಆತನ ಕೈ ಬಿಡಬಹುದು, ಆದರೆ ಆತನ ನಮ್ಮ ಕೈ ಬಿಡುವುದಿಲ್ಲ. ನಮ್ಮ ಕೈ ಆತನು ಬಿಡುವುದಿಲ್ಲ. ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಮಾತನ್ನು ಬದಲಿಸುವುದಿಲ್ಲ. ಏನೇ ಬದಲಾಗ್ಬೋದು ಲೋಕದಲ್ಲಿ, ಆದರೆ ನನ್ನ ಮಾತನ್ನು ಬದಲಿಸೋದಿಲ್ಲ. ಲೋಕವು ಎಷ್ಟೋ ಬದಲಾಗ್ತಾ ಇದೆ, ಆದರೆ ದೇವರಂತೂ ಬದಲಾಗಲಿಲ್ಲ. ದೇವರ ವಾಕ್ಯ, ದೇವರ ಕೃಪೆ, ದೇವರ ಸಮ್ಮುಖ, ದೇವರ ಒಡಂಬಡಿಕೆ, ದೇವರ ಒಪ್ಪಂದ ಬದಲಾಗಲೇ ಇಲ್ಲ, ಬದಲಾಗುವುದೂ ಇಲ್ಲ. ಎಷ್ಟೇ ಕಾಲಗಳಾಗಲಿ, ಬೈಬಲ್ ಬರೆದು 2000 ವರ್ಷ, 3500 ವರ್ಷದಿಂದ ಬರೆಯಲ್ಪಡ್ತಾ ಇದೆ. ಇವತ್ತಿನಿಂದ 3500 ವರ್ಷದ ಹಿಂದೆ, ಅರ್ಥ ಮಾಡಿಕೊಳ್ಳಿ ದೇವಜನವೇ, 3000 ವರ್ಷ ಹಿಂದುಗಡೆ ಹೆಂಗಿತ್ತು ಏನಿತ್ತು, ಆದರೆ ಇವತ್ತಿಗೂ ಪ್ರತಿ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ವಾಕ್ಯಗಳು ನಮಗೆ ಅನ್ವಯಿಸ್ತಾ ಇದ್ದಾವೆ. ನೋಡ್ರಿ, ಇದು ಎಕ್ಸ್ಪೈರಿ ಆಗಿದೆ ಈ ವಾಕ್ಯ ಅಂತ ಯಾವುದಾದ್ರೂ ಇದೆಯಾ? ಇಲ್ಲ, ಎಕ್ಸ್ಪೈರಿ ಆಗಿಲ್ಲ, ಸಮಯ ಮೀರಿ ಹೋಗಿಲ್ಲ. ಕರ್ತನಿಗೆ ಸ್ತೋತ್ರ. ಎಫೆಸ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 4ನೇ ವಚನ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು. ಕರುಣಾನಿಧಿಯಾಗಿರುವಂಥ ದೇವರು ನಮ್ಮ ಮೇಲೆ ಏನಿಟ್ಟಿದ್ದಾರೆ? ಮಹಾಪ್ರೀತಿಯನ್ನಿಟ್ಟಿದ್ದಾರೆ. ನನ್ನ ಪ್ರಿಯ ದೇವಜನರೇ, ಇವತ್ತು ನೀವು ನಾನು ಚೆನ್ನಾಗಿ ಅರಿತುಕೊಳ್ಳಬೇಕು, ಬದಲಾಗುತ್ತಿರುವ ಈ ಲೋಕದಲ್ಲಿ ನಾನು ಎಂದಿಗೂ ಬದಲಾಗಲಿಲ್ಲ. ಆದರೆ ಮನುಷ್ಯನ ಸ್ವಭಾವ ಏನು ಗೊತ್ತಾ? ಬದಲಾಗುತ್ತಿರುವ ಲೋಕವನ್ನು ನಂಬುತ್ತಾರೆ ಹೊರತು ಬದಲಾಗದ ದೇವರನ್ನು ನಂಬುವುದಿಲ್ಲ. ನಾವು ಏನು ಮಾಡೋಣ? ಬದಲಾಗುತ್ತಿರುವ ಆರ್ಥಿಕತೆಯನ್ನು, ಕೆಲಸಗಳ ಮೇಲೆ, ಕಾಲ ಬದಲಾಗಿಬಿಟ್ಟಿದೆ ಅಂತ ವೇಷಭೂಷಣಗಳನ್ನು, ಬಟ್ಟೆಗಳನ್ನು ಬದಲಾಯಿಸಿಕೊಂಡು, ತಿನ್ನುವುದನ್ನು ಬದಲಾಯಿಸಿಕೊಂಡು, ಹೇರ್ ಸ್ಟೈಲ್ ಬದಲಾಯಿಸಿಕೊಂಡು, ಧರಿಸುವುದು, ನಾವು ಭುಜಿಸುವುದು, ನಾವು ಜೀವಿಸುವುದು ಬದಲಾಯಿಸಿಕೊಳ್ಬೇಕಾ? ದೇವರು ಬದಲಾಗಿದ್ದಾನಾ? ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅಂತ ಚರ್ಚ್ಗಳು ಬದಲಾಯಿಸೋಣವಾ? ಆರಾಧನೆಗಳನ್ನು ಬದಲಾಯಿಸೋಣವಾ? ಇಷ್ಟ ಬಂದ ಹಾಗೆ ಕುಣಿದು ಶಿಲ್ಲೆಗಳಾಕಿ ದೇವರಿಗೆ ಅಪಮಾನ ತರಿಸೋಣವಾ? ಮಾಡೋದೆಲ್ಲ ಅನಾಚಾರ, ದೇವರ ಮುಂದೆ ಬಂದು ಸದಾಚಾರಿಗಳಂತೆ ನಡೆದುಕೊಳ್ಳೋಣವಾ? ಹಿಂದುಗಡೆ ಅಫೇರ್ಸು, ಮುಂದುಗಡೆ ಒಳ್ಳೆ ವರ್ಷಿಪ್ ಸಾಂಗ್ಸು, ಅಭಿಷಕ್ತವಾದ ಹಾಡುಗಳು, ಸಿನಿಮಾ ಹಾಡುಗಳು ಕೂಡ ಚೆನ್ನಾಗಿರ್ತವೆ ದೇವಜನವೇ. ಸಿನಿಮಾ ಹಾಡುಗಳು ಹೆಂಗಿರ್ತವೆ ಹೇಳಿ? ಹಾಕಿದರೆ DJ ಹಂಗೆ ನಾವು ಮನೆಗಳಲ್ಲಿ ಕುಣಿಬೇಕು, ಹಂಗೆ ಡಗ್ 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 ಅಂತ ಇದ್ರೆ ಅಲ್ವಾ? ಹಾಗೆ ಕೆಲವು ಸಿನಿಮಾ ಹಾಡುಗಳ ಥರ ತಯಾರು ಮಾಡುವಂಥವ್ರು ಕೂಡ ಬಂದುಬಿಟ್ಟಿದ್ದಾರೆ. ನಾವೇನಂದುಕೊಳ್ತೇವೆ, ಇದು ಕರ್ತನ ಅಭಿಷೇಕ. ಯಾವುದು ಕರ್ತನ ಅಭಿಷೇಕ? ಸಿನಿಮಾ ಹಾಡಿಗೂ ಕೂಡ ನಿಮ್ಮಲ್ಲಿ ಹುಮ್ಮಸ್ಸು ಹೊಡಿತಾ ಇರುತ್ತೆ. ಇವತ್ತು ದೇವರ ಹಾಡುಗಳು ಕೂಡ ಶಿಲ್ಲೆ, ಕೇಕೆ ಹಾಕಿ, ಹೆಜ್ಜೆ ಹಾಕಿ, ಕುಣಿದಾಡಿ ದೇವರ ನಾಮವನ್ನು ಅವಮಾನಪಡಿಸುವಂಥ ಮಾಡ್ರ್ಯಾನಿಟಿಗೆ ಬರುವುದಲ್ಲ ದೇವರನ್ನ ಆರಾಧಿಸುವುದು. ದೇವರ ಸಮ್ಮುಖಕ್ಕೆ ಬರುವುದು ಅಂತ ಹೇಳಿದರೆ ಕಾಲ ಬದಲಾಗಿ ಅಲ್ಲ, ಬದಲಾಗದ ದೇವರನ್ನು ಆರಾಧಿಸುವ ವಿಧಾನ. ದೇವರು ಹೇಳಿದ್ರ, ಮಾಡ್ರನ್ ಆಗಿ ನೀವು ನನ್ನ ಆರಾಧನೆ ಮಾಡಿರಿ, ಇಂಥ ಕಾಲ ಬರುತ್ತದೆ, ನೀವು ಆ ರೀತಿ ಆರಾಧನೆ ಮಾಡಿರಿ ಅಂತ ದೇವರ ವಾಕ್ಯ ಹೇಳಿದೆಯಾ? ನಮಗೆ ಹೇಳಿಲ್ಲ ಪ್ರಿಯ ದೇವಜನವೇ. ಅದರಿಂದ ದೇವರ ವಾಕ್ಯ ಹೇಳುತ್ತದೆ, ಮಹಾಪ್ರೀತಿಯನ್ನಿಟ್ಟಿದ್ದಾನೆ. ಮಲಾಕಿ ಗ್ರಂಥದಲ್ಲಿ ಹೇಳುತ್ತದೆ, ಮಲಾಕಿ 3:6, ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ,
ಆದ್ದರಿಂದ ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ. ನಾನೇನಾದರೂ ಮಾರ್ಪಟ್ಟಿದ್ದರೆ ನೀವು ನಾಶವಾಗಿ ಹೋಗ್ತಾ ಇದ್ರಿ. ನಾನು ಮಾರ್ಪಟ್ಟಿಲ್ಲ ಎಂದು ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ಅನ್ಚೇಂಜಿಂಗ್ ಗಾಡ್, ಈ ನೆವರ್ ಚೇಂಜಸ್ ಹಿಮ್ಸೆಲ್ಫ್. ಬದಲಾಗದ ದೇವರು, ಬದಲಾಗದ ದೇವರು. ಬದಲಾಗುವ ಈ ಲೋಕದಲ್ಲಿ ಬದಲಾಗದ ಆತನ ಒಪ್ಪಂದ, ಆತನ ಒಡಂಬಡಿಕೆ, ಆತನ ಪ್ರೀತಿ, ಆತನ ಕೃಪೆ ಅಲ್ವಾ, ಇವೇ ಬದಲಾಗದೇ ಇರುವಂಥ ಕಾರ್ಯಗಳು. ಆತನೆಂದಿಗೂ ಮಾರ್ಪಟ್ಟಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 13:8 ವಾಕ್ಯದಲ್ಲಿ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು. ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ನಿರಂತರವಾಗಿ ಏಕರೀತಿಯಲ್ಲಿರುವಂಥ ದೇವರು ಆತನಾಗಿದ್ದಾನೆ. ನಾವು ಬದಲಾಗ್ತಾ ಇದ್ದೇವಾ? ಬೇಡ. ಮಾಡರ್ನಿಟಿ ನೋಡಿ, ಕೆಲವು ಚರ್ಚ್ಗಳು ಜನರನ್ನು ಆಕರ್ಷಿಸುವುದಕ್ಕಾಗಿ ಒಳ್ಳೆ ಮ್ಯೂಸಿಕ್ಕು, ಕುಣಿದಾಟ, ಜೀವನ ಶೈಲಿ ಬದಲಾವಣೆ. ನನ್ನ ಪ್ರಿಯ ದೇವಜನವೇ, ಸೊದೋಮ್ ಗೊಮೋರ ಪಟ್ಟಣಗಳಂತೆ ಇರಬಾರದು. ಆ ಚರ್ಚಿಗೆ ಬರುವಂಥ ಯವನಸ್ಥರ ವೇಷಭೂಷಣಗಳನ್ನು ನೋಡಬೇಕು, ಅವರ ಆಟಗಳು ನೋಡಬೇಕು, ಅವರ ಜೀವಿತಗಳು ನೋಡಬೇಕು. ಆದರೆ ಹೊರಗಡೆ ಹೇಳ್ತಾರೆ, ನಿಮಗೆಲ್ಲ ಇದು ಇಷ್ಟ ಇಲ್ಲ, ನಾವು ದೇವರಲ್ಲಿ ಬೆಳೆಯೋದು ಇಷ್ಟ ಇಲ್ಲ, ದೇವರನ್ನ ಸಂತೋಷವಾಗಿ ಆರಾಧನೆ ಮಾಡೋದು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನೀವು ಆರಾಧನೆ ಮಾಡಿರಿ ಅಪ್ಪ, ಇಲ್ಲ ಅಂತೇನಿಲ್ಲ. ಆದರೆ ಮಾಡರ್ನ್ ಮ್ಯೂಸಿಕ್ಕು, ಮಾಡರ್ನ್ ಸ್ಟೆಪ್ಸು, ಮಾಡರ್ನ್ ಡ್ರೆಸ್ಸಸ್ಸು, ಮಾಡರ್ನ್ ಮಾತುಗಳು, ಮಾಡರ್ನ್ ಭಾಷೆಗಳು, ಅನೇಕ ವಿಧವಾದ ಕಾರ್ಯಗಳು. ಬೇಡ 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 ದೇವಜನವೇ. ಅಂಥ ಸಭೆಗಳಿಗೆ ಖಂಡಿತ ನೀವು ಹೇಳಿದ್ರೆ ಮಾತು ಕೇಳಲ್ಲ. ನಮ್ಮ ಸಭೆ ನಮ್ಮಿಷ್ಟ ಅಂತೀರ, ನಿಮ್ಮಿಷ್ಟ, ಅದು ಹೇಳೋದು ನಮ್ಮ ಜವಾಬ್ದಾರಿ. ಆದರೆ ಬದಲಾವಣೆ ಬರಲಿ. ಪ್ರೋಗ್ರಾಮ್ಗಳು ನಡೆದಾಗ ದೇವರ ಮಹಿಮೆಗಿಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಅಧಿಕವಾಗಿರುತ್ತದೆ, ವಾಕ್ಯಕ್ಕಿಂತ ಕುಣಿದಾಟ ಜಾಸ್ತಿ ಆಗಿರ್ತದೆ. ಬೇಡ ಬೇಡ ಬೇಡ. ನನ್ನ ಪ್ರಕಾರವಾಗಿ ಹೇಳ್ತದೆ ಯಾಕೋಬನ ಪತ್ರಿಕೆ 1:17 ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು, ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದ ವಧುವಿನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಆತನಲ್ಲಿ ಚಂಚಲತ್ವವೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಕೂಡ ಇಲ್ಲ. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಜನರೇ, ನಮ್ಮ ದೇವರು ಮಾರ್ಪಡುವ ದೇವರಲ್ಲ. ಈಗಿನ ಕಾಲದಲ್ಲಿ ಕೆಲವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಇಲ್ಲಿಂದನ್ನು ಫಾರಿನಿಗೆ ತೆಗೆದುಕೊಂಡು ಹೋಗಿ ಫಾರಿನರ್ಸ್ಗೆ ಬೇಕಾದ ಹಾಗೆ ಏನೋ ಮಾಡ್ತಾ ಇದ್ದಾರೆ. ನಾ ಪದಗಳು ಹೇಳೋಕ್ಕೆ ಇಷ್ಟಪಡಲ್ಲ. ಭಜನೆ ಮಾಡೋದು, ಪಾಪ್ ಮಾಡೋದು, ಡ್ಯಾನ್ಸ್ ಮಾಡಿಸೋದು, ಕುಣಿತ ಮಾಡಿಸೋದು. ಅನೇಕರು ಯೇಸುವನ್ನು ಬಿಟ್ಟು ಏನು ಮಾಡ್ತಾರೆ? ಆ ಕುಣಿತಕ್ಕೆ ಹೋಗ್ತಾ ಇದ್ದಾರೆ. ಅವರು ನಿಜವಾದ ದೇವರು ಭಕ್ತರಲ್ಲ. ನನ್ನ ಪ್ರಿಯ ದೇವಜನರೇ, ಆ ಎಲ್ಲ ಆಕರ್ಷಣೆಗಳಿಗೆ ನಾವು ಒಳಗಾಗದೆ ದೇವರ ನಾಮ ಮಹತ್ವಕ್ಕಾಗಿ ನಾವು ಒಳಗಾಗುವಂಥದ್ದು ಬಹಳ ಅಗತ್ಯವಾಗಿದೆ. ದೇವರು ಹೇಳ್ತಾನೆ, ಬದಲಾಗ್ತಾ ಇದೆ ಲೋಕ, ಆದರೆ ನಾನು ಬದಲಾಗಿಲಿಲ್ವಲ್ಲ. ಬದಲಾಗುವಂಥದ್ದನ್ನು ಹಿಡ್ಕೊಳ್ತೀರಾ ನೀವು, ಬದಲಾಗದೇ ಇರುವುದನ್ನು ನೀವು ಹಿಡ್ಕೊಳ್ತಾ ಇಲ್ವಲ್ಲ. ನನ್ನನ್ನು ಯಾಕೆ ನೀವು ಅನುಸರಿಸ್ತಾ ಇಲ್ಲ ಎಂದು ದೇವರು ನಮ್ಮನ್ನು ಕೇಳ್ತಾ ಇದ್ದಾರೆ. ದೇವರನ್ನ ಅನುಸರಿಸಲಿಕ್ಕೆ ಮನಸ್ಸಿದೆಯಾ? ಬದಲಾಗದ ದೇವರ ಒಪ್ಪಂದ, ಒಡಂಬಡಿಕೆ, ಕೃಪೆ, ಪ್ರೀತಿ, ದಯೆ, ಆತನ ಸ್ವಭಾವ, ಆತನ ಗುಣಲಕ್ಷಣಗಳು ಬದಲಾಗಲಿಲ್ಲ. ನಾವ್ಯಾಕೆ ಬದಲಾಗಬೇಕು? ನಾವ್ಯಾಕೆ ಲೌಕಿಕವಾಗಿ ಬದಲಾಗಬೇಕು? ನಾವು ಬದಲಾಗಬಾರದು. ಬದಲಾಗದ ಹಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯಾದ ದೇವರೇ, ಲೋಕವು ಅನೇಕ ಆಶೆಪಾಶೆಗಳನ್ನು ತೋರಿಸುತ್ತದೆ ಸ್ವಾಮಿ. ಸೊದೋಮ್ ಗೊಮೋರ ಪಟ್ಟಣಗಳಂಥ ದೇವರೇ ಆಶೆಗಳನ್ನು ನಮಗೆ ತೋರಿಸುತ್ತದೆ. ಆದರೆ ಲೋಟನ ಹಾಗೆ ನೀತಿವಂತರಾಗಿರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಅಪ್ಪ. ಸುತ್ತಲೂ ಪಾಪಗಳು, ಸುತ್ತಲೂ ಬದಲಾವಣೆಗಳು, ಸುತ್ತಲೂ ವಿರೋಧಗಳು ನಡೆಯುತ್ತಿರಬಹುದು. ಆದರೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಕಾರಣ ನೀವು ಹೇಳುತ್ತೀರಿ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ. ಬಿ ಹೋಲಿ ಆ್ಯಸ್ ಐ ಆಮ್ ಹೋಲಿ. ಅಪ್ಪ, ನಿನಗೆ ವಂದನೆ. ಇವತ್ತು ವಾಕ್ಯವನ್ನು ಕೇಳಿದ ಪ್ರತಿ ಸಹೋದರ ಸಹೋದರಿಯರು, ನನ್ನ ದೇವರೇ, ಮನುಷ್ಯರು ಬದಲಾದರೂ ನೀನು ಬದಲಾಗದ ದೇವರಪ್ಪ. ನಿನ್ನ ಪ್ರೀತಿ ಸ್ಥಿರವಾಗಿರುತ್ತದೆ. ನನಗೆ ಸಹಾಯ ಮಾಡು. ನನ್ನ ಕುಟುಂಬಕ್ಕೆ, ಸಭೆಗೆ, ನನ್ನ ಜನತೆಗೆ, ನನ್ನ ದೇಶಕ್ಕೆ, ರಾಜ್ಯಕ್ಕೆ ಸಹಾಯ ಮಾಡು. ಲೌಕಿಕವಾಗಿ ನಾವು ಬದಲಾಗದೆ ನಿನ್ನಲ್ಲಿ ನಾವು ಸ್ಥಿರವಾಗಿದ್ದು ವಾಕ್ಯಾನುಸಾರವಾಗಿ ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಕೊಂಡಾಡುವುದಕ್ಕೆ ನಮಗೆ ಸಹಾಯ ಮಾಡಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಮೊರೆಯನ್ನು ಆಲಿಸಿದ್ದೀರಾ.
ನಾವು ಬದಲಾಗದೆ ನಿನಗೆ ತಕ್ಕಂತೆ ಜೀವಿಸಿ ನಿನ್ನ ನಾಮಕ್ಕೆ ಮಹಿಮೆ ಪಡಿಸುವಂತೆ ಸಹಾಯ ಮಾಡು. ಸೇರಿ ಬಂದಿರುವಂಥ ಇವರನ್ನು ಜೀವಿತಗಳನ್ನು, ಕುಟುಂಬಗಳನ್ನು ಸಮಾಧಾನಪಡಿಸು. ಇವರೊತ್ತಿಗೆ ಮಾಡಿಕೊಂಡಿರುವ ಒಪ್ಪಂದಗಳು ನೀನು ಮರೆಯಬೇಡ ದೇವರೇ, ವಾಗ್ದಾನಗಳನ್ನು ಮರೆಯಬೇಡ. ನೀನು ನೆರವೇರಿಸಿಕೊಡು, ಆಶೀರ್ವದಿಸು ಸ್ವಾಮಿ. ಮೊರೆಗಳನ್ನು ಕೇಳಿದ್ದೀರಾ, ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನೀನೇ ಈ ದಿನವೆಲ್ಲ ನಮ್ಮ ಸಂಗಡ ಇದ್ದು ಇವರ ಕಣ್ಣೀರನ್ನು ಒರೆಸಿ ಇವರೊಟ್ಟಿಗೆ ಮಾಡಿಕೊಂಡಿರುವಂಥ ವಾಗ್ದಾನಗಳನ್ನು, ಒಪ್ಪಂದಗಳನ್ನು, ಒಡಂಬಡಿಕೆಗಳನ್ನು ಮರೆಯದೆ ನೆರವೇರಿಸಿಕೊಟ್ಟು ಯುಗಾಂತರಗಳಿಗೂ ಮಹಿಮೆಯನ್ನು ಹೊಂದಬೇಕೆಂದು ನಂಬುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರನ್ನ ನಾನು ವಂದಿಸ್ತೇನೆ. ಇದನ್ನು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೀರಾ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಈ ವಾಕ್ಯದಂತೆ ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ಲಾರ್ಡ್ ಜೀಸಸ್. ಆಮೇನ್.